Hi dear students, welcome back to Abhyang's online physics class. So last video ನಾವು electric potential ಬಗ್ಗೆ ಡಿಸ್ಕಸ್ ಮಾಡಿದ್ವಿ. electric potential difference. So electric potential for a point charge is 1 by 4 pi epsilon naught q by r is the potential at a point due to a point charge. ಆಮೇಲೆ electric potential difference dV is equal to VB minus VA, that can be written as work done from A to B per test charge. The potential difference between A and B. ಹಾಗೆ potential due to dipole ನ ಡಿಸ್ಕಸ್ ಮಾಡಿದ್ವಿ. So ಈ ವಿಡಿಯೋದಲ್ಲಿ let us take electric potential energy concept. ನಾನು ಆಲ್ರೆಡಿ electric potential energy ಬಗ್ಗೆ ಹೇಳಿದ್ದೀನಿ. electric potential energy at a point A is the work done from infinity to A. This is the electric potential energy at a point. ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳುವಂಥದ್ದು ಏನಂದ್ರೆ derive an expression for potential energy of system of charges. So potential energy of system of charges. ಅದರಲ್ಲಿ first one, potential energy of system of only two charges. ಇಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಕೇಳ್ತಾರೆ. ಹೇಗೆ ಡಿರೈವ್ ಮಾಡೋದು ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ನ? ಫಸ್ಟ್ ಏನ್ ಮಾಡಿ, ಅವ್ರು ಹೇಳ್ದಂಗೆ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ತಗೊಳ್ಳಿ. ಒಂದು ಎ ಹತ್ತಿರ ಪ್ಲೇಸ್ ಮಾಡಿ, ಲೆಟ್ ಇಟ್ ಬಿ Q1. ಇನ್ನೊಂದನ್ನ ಬಿ ಪಾಯಿಂಟ್ ಅಲ್ಲಿ ಪ್ಲೇಸ್ ಮಾಡಿ, ಲೆಟ್ ಇಟ್ ಬಿ Q2. ಸೊ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರ್ಲಿ, R ಇರ್ಲಿ. ಇವಾಗ ಈ ಎರಡು ಸಿಸ್ಟಮ್ ಆಫ್ ಚಾರ್ಜಸ್ ಅಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಕಂಡುಹಿಡಿಯಬೇಕು. ಇದು ಗಿವನ್ ಸಿಸ್ಟಮ್ ಆಫ್ ಚಾರ್ಜಸ್ ನ ಕಾನ್ಫಿಗರೇಷನ್ Q1 ಅಂಡ್ Q2. ಆರ್ ಏನೋ ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ವಿಚ್ ಆರ್ Q1 ಅಂಡ್ Q2. ಈಗ ಇದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾನೇನ್ ಮಾಡ್ತೀನಿ, ಫಸ್ಟ್ ಈ ಎರಡು ಚಾರ್ಜಸ್ ನ ತೆಗೆದು ಬಿಡ್ತೇನೆ. ಮತ್ತೇನ್ ಮಾಡ್ತೀನಿ, ಒಂದೊಂದೇ ಚಾರ್ಜಸ್ ನ ಪೊಟೆನ್ಷಿಯಲ್ ಎನರ್ಜಿನ ಕಂಡುಹಿಡಿತಾ ಬರ್ತೇನೆ, ಎಷ್ಟು ವರ್ಕ್ ಡನ್ ಮಾಡಿದೆ. ಫಸ್ಟ್ ಏನ್ ಮಾಡಿ, Q1 ತಗೊಂಡ್ ಬರ್ಬೇಕು. Q1 ಎಲ್ಲಿಂದ ತಗೊಂಡ್ ಬರ್ಬೇಕು? ಬೈ ದ ಡೆಫಿನೇಷನ್ Q1 ಶುಡ್ ಬಿ ಬ್ರಾಟ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಎ. ಅದೇ ತಾನೇ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಚಾರ್ಜ್. ಸೊ ಇನ್ಫಿನಿಟಿ ಇಂದ ಏನ್ ಮಾಡು, Q1 ಎ ಅನ್ನೋ ಪಾಯಿಂಟ್ ಗೆ ತಗೊಂಡ್ ಬಾ. ಯಾವ್ದನ್ನ? Q1 ಅನ್ನೋ ಚಾರ್ಜ್ ಅನ್ನ. ಅದೇ ತಾನೇ ಇನಿಷಿಯಲಿ ಸಿಸ್ಟಮ್ ಆಫ್ ಕಾನ್ಫಿಗರೇಷನ್ ಇದಿದೆ. Q1 ಹತ್ರ ಎ ಹತ್ರ Q1 ಇರಬೇಕು, ಬಿ ಹತ್ರ Q2 ಇರಬೇಕು. ಫಸ್ಟ್ Q1 ತಗೊಂಡ್ ಬನ್ನಿ. ಇವಾಗ ಎಷ್ಟು ವರ್ಕ್ ಮಾಡಿದೆ ಕಂಡಿಡಿರಿ. ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ Q1 ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್, ಪ್ಲೇಸ್ಡ್ ಅಟ್ ಎ ಪಾಯಿಂಟ್. ಸೊ ವಿಚ್ ಇಸ್ W1. ಇದೇನಾಗಿರುತ್ತೆ ಗೊತ್ತಾ? 0 ಆಗಿರುತ್ತೆ. ಯಾಕೆಂದ್ರೆ ಈ ಚಾರ್ಜ್ ನ ತರುವಾಗ ಇಲ್ಲಿ ಯಾರು ಇರ್ಲಿಲ್ಲ. ಹಾಗಾಗಿ ಈ Q1 ಯಾರಿಗೆ ಅಗೈನ್ಸ್ಟ್ ತಗೊಂಡ್ ಬಂದೆ? ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಲ್ಲಿ. ಹಾಗಾಗಿ ನೋ ಎಲೆಕ್ಟ್ರಿಕ್ ಫೀಲ್ಡ್, ಸೊ ನೋ ಎಲೆಕ್ಟ್ರಿಕ್ ಫೋರ್ಸ್. ಹಾಗಾಗಿ ವರ್ಕ್ ಡನ್ ಬಿಕಮ್ಸ್ 0. ನೆಕ್ಸ್ಟ್ ಏನ್ ಮಾಡಿ, ಅಲ್ಲಿಗೆ ಒಂದ್ ಕೆಲಸ ಆಯ್ತು. ನೆಕ್ಸ್ಟ್ ಕೆಲಸ ಏನು? Q2 ಶುಡ್ ಬಿ ಪ್ಲೇಸ್ಡ್ ಹಿಯರ್. Q2 ನ ಅದ್ರದ್ದು ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡಿಬೇಕು. ಅದಕ್ಕಿಂತ ಮುಂಚೆ ಏನ್ ಮಾಡಿ, ಈಗ ಆಲ್ರೆಡಿ ನಮ್ಗೆ ಒಂದು ಚಾರ್ಜ್ ಇದೆ ಅಲ್ಲಿ, ಯಾವುದು? Q1. ಸೊ ಹಾಗಾದ್ರೆ ಇದ್ರ ಸುತ್ತ ಇದ್ರದೇ ಆದ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಮತ್ತೆ ಈ ಪಾಯಿಂಟ್ ಅಲ್ಲಿ ಏನ್ ಮಾಡಿ, ಇದರ ಪೊಟೆನ್ಷಿಯಲ್ ನ ಕಂಡುಹಿಡಿರಿ. ಸೊ ಪೊಟೆನ್ಷಿಯಲ್ at V due to Q1 is V ಅಂತ ಇಟ್ಕೊಳ್ಳೋಣ. ಸೊ V is equal to ಎಷ್ಟಿರುತ್ತೆ? ಪೊಟೆನ್ಷಿಯಲ್ 1 by 4 pi epsilon naught. ಚಾರ್ಜ್ ಯಾವುದು? Q1. ಎಷ್ಟು ದೂರದಲ್ಲಿ ಕಂಡುಹಿಡಿತಿದ್ದೀರಾ? R ಅಷ್ಟು ದೂರದಲ್ಲಿ. ಇದನ್ನ ಯಾಕೆ ಕಂಡುಹಿಡ್ಕೊಂಡೆ? ಇಂಟೆನ್ಷನಲಿ ಕಂಡುಹಿಡ್ಕೊಂಡೆ. ನೆಕ್ಸ್ಟ್ ಕೆಲಸ ಏನು? ಬ್ರಿಂಗ್ ದ ಚಾರ್ಜ್ Q2 ಅಂಡ್ ಪ್ಲೇಸ್ ಹಿಯರ್. ಫ್ರಮ್ ವೇರ್ ಟು ವೇರ್ ಹ್ಯಾವ್ ಟು ಮೂವ್ ಫ್ರಮ್ ಇನ್ಫಿನಿಟಿ. ಸೊ ಈಗ ಎರಡನೇ ಚಾರ್ಜ್ ಅನ್ನ ತಗೊಂಡ್ ಬರೋಣ. ವರ್ಕ್ ಡನ್ ಇನ್ ಮೂವಿಂಗ್ Q2 ಫ್ರಮ್ ಇನ್ಫಿನಿಟಿ ಟು ಬಿ ಅನ್ನೋ ಪಾಯಿಂಟ್. ಸೊ ತಗೊಂಡ್ ಬಂದೆ, ಇಲ್ಲಿ ಪ್ಲೇಸ್ ಮಾಡಿದೆ Q2 ನ. ಈಗ Q2 ಶುಡ್ ಬಿ ಬ್ರಾಟ್ ಅಗೈನ್ಸ್ಟ್ Q1. ಏನ್ರ ಆಲ್ರೆಡಿ ಅಲ್ಲಿ Q1 ಇತ್ತು ಅಗೈನ್ಸ್ಟ್ Q1. ಸೊ Q1 ತಗೊಂಡ್ ಬರ್ಬೇಕಾದ್ರೆ ಯಾರು ಇರಲಿಲ್ಲ. Q2 ತಗೊಂಡ್ ಬರುವಾಗ ಅಲ್ಲಿ Q1 ಆಲ್ರೆಡಿ ಇರೋದ್ರಿಂದ Q2 ಅಗೈನ್ಸ್ಟ್ Q1 ತಗೊಂಡ್ ಬರ್ಬೇಕು. ಹಾಗಾದ್ರೆ ಎಷ್ಟು ವರ್ಕ್ ಮಾಡ್ಬೇಕಾಗ್ತದೆ? W is equal to W2 ಅಂತ ಇಟ್ಕೊಳ್ಳೋಣ, ವಿಚ್ ಈಸ್ ಈಕ್ವಲ್ ಟು, ಸೊ ಬೈ ದ ಡೆಫಿನೇಷನ್ ವರ್ಕ್ ಡನ್ ಏನಂತ ಬರೀಬಹುದು? ಪೊಟೆನ್ಷಿಯಲ್ ಇಂಟು ಯಾವ ಚಾರ್ಜ್ ಮೂವ್ ಮಾಡ್ತಿದ್ದೀರಾ ಆ ಚಾರ್ಜ್. ಸೊ ಅಲ್ಲಿಗೆ ವರ್ಕ್ ಡನ್ 2 is equal to ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ಎಷ್ಟಿತ್ತು? ಪೊಟೆನ್ಷಿಯಲ್ ಡ್ಯೂ ಟು ಯಾರ್ದು? ಪೊಟೆನ್ಷಿಯಲ್ ಡ್ಯೂ ಟು Q1 ಇನ್ನ ಪೊಟೆನ್ಷಿಯಲ್ ಬಿ ಪಾಯಿಂಟ್ ಅಲ್ಲಿ ಇತ್ತು. ಹಾಗಾದ್ರೆ ಎಷ್ಟಿರುತ್ತೆ? 1 by 4 pi epsilon naught Q1 by R ಅಷ್ಟಿತ್ತು.
ಇಂಟು ಯಾವ ಚಾರ್ಜ್ ಮೂವ್ ಮಾಡಿದ್ರಿ ಅದರ ವರ್ಕ್ ಡನ್, ಯಾವ್ದ್ರ ವರ್ಕ್ ಕಂಡಿದ್ದೀರ ಆ ಚಾರ್ಜ್ ಅನ್ನು ಬರ್ಕೊಳ್ಬೇಕು. ಸೊ ವರ್ಕ್ ಡನ್ ಟು ಮೂವ್ Q2 ಅಗೈನ್ಸ್ಟ್ ದ ಪೊಟೆನ್ಷಿಯಲ್ ಆಫ್ ಅಗೈನ್ಸ್ಟ್ ದ ಫೀಲ್ಡ್ ಆಫ್ Q1 ಅಂತ. ಅಲ್ಲಿಗೆ ವರ್ಕ್ ಡನ್ ಟು ಏನಂತ ಬರುತ್ತೆ, ಕ್ಯಾನ್ ಬಿ ರಿಟನ್ ಆಸ್ 1/4πε0 Q1 Q2 by R ಅಂತ ಬರುತ್ತೆ. ಸೊ ದಿಸ್ ದ ವರ್ಕ್ ಡನ್. ಅಲ್ಲಿಗೆ ನಮ್ಮ ಸಿಸ್ಟಮ್ ಫಾರ್ಮ್ ಆಯ್ತು. ಆಫ್ಟರ್ ಫಾರ್ಮಿಂಗ್ ಎ ಸಿಸ್ಟಮ್ ಆಫ್ 2 ಚಾರ್ಜಸ್ ಟೋಟಲ್ ವರ್ಕ್ ಡನ್ ಕಂಡುಹಿಡಿಯೋಣ. ಫೈನಲಿ ಟೋಟಲ್ ವರ್ಕ್ ಡನ್ ಟು ಫಾರ್ಮ್ ಎ ಸಿಸ್ಟಮ್ ಈಸ್ W is equal to W1 plus W2. ಹಾಗಾದ್ರೆ ಟೋಟಲ್ ವರ್ಕ್ ಡನ್ ಯಾವ್ದಕ್ಕೆ ಸಮ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ಗೆ ಸಮ ಇರುತ್ತೆ. ವರ್ಕ್ ಡನ್ is equal to potential energy. Work done is equal to potential energy. ಹಾಗಾದ್ರೆ work done can be written as total work done is total potential energy is equal to what is W1 0 plus W2 is 1/4πε0 Q1 Q2 by R. So ಅಲ್ಲಿಗೆ U is equal to 1/4πε0 Q1 Q2 by R. So this is the formula for potential energy of system of 2 charges. System of 2 ಚಾರ್ಜಸ್. ಸೊ ಹಾಗಾದ್ರೆ 2 ಚಾರ್ಜ್ ಇದ್ರೆ ನಾವೇನ್ ಮಾಡ್ಬೋದು, ಈಸಿಯಾಗಿ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಯಾವ್ಯಾವ 2 ಚಾರ್ಜ್ ಇದ್ರೆ Q1 Q2 ಅದ್ರ ಮಧ್ಯೆ ಡಿಸ್ಟೆನ್ಸ್ R ಇದ್ರೆ ಈ ತರ ಬರ್ಕೊಳ್ಬೋದು. ಬೇರೆ ಚಾರ್ಜಸ್ಗೂ ಇದನ್ನ ಅಪ್ಲೈ ಮಾಡ್ಬೋದು. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಎನಿ ನಂಬರ್ ಆಫ್ ಚಾರ್ಜಸ್ಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಕೇಳ್ತಾರೆ, ಸೊ ಇಷ್ಟು ನೀವು ಡಿರೈವ್ ಮಾಡಬೇಕಾಗುತ್ತೆ ಸಿಸ್ಟಮ್ ಆಫ್ ಚಾರ್ಜಸ್ ಸಿಸ್ಟಮ್ ಆಫ್ 2 ಚಾರ್ಜಸ್. ನೆಕ್ಸ್ಟ್ ಏನ್ ಮಾಡೋಣ, ಸಿಸ್ಟಮ್ ಆಫ್ instead of 2 let us take 3 charges. ಸೇಮ್ ಇದೇ ತರನೇ ಡಿರೈವ್ ಮಾಡ್ತಾ ಹೋಗ. ಬಟ್ ಬಿಫೋರ್ ದಟ್ ಇಲ್ಲಿ ಪೊಟೆನ್ಷಿಯಲ್ ಕಂಡಿಡ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ ಪೊಟೆನ್ಷಿಯಲ್ ಕಂಡಿಡಿಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ 2 ಚಾರ್ಜಿಗೆ ಹಾಕೊಳ್ಬಹುದು. ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ 3 ಚಾರ್ಜ್ಗೆ 4 ಚಾರ್ಜ್ಗೆ ಹಾಗೆ. ಸೊ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ಡಿರೈವ್ ದ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಮ್ ಆಫ್ 3 charges in the absence of external electric field. Okay, so let us take the system of 3 charges first. Okay, ಹೇಗಿರುತ್ತೆ ಸಿಸ್ಟಮ್ ಆಫ್ 3 charges? ಸೊ ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಸೊ let me take this triangle shaped system where this is A and this is B and this is C. We have to form a system such that the 3 charges should be placed at these points Q1 Q2 Q3. ಮತ್ತೆ ಅವುಗಳ ಮಧ್ಯೆ ಡಿಸ್ಟೆನ್ಸ್ ಏನಂತ ತಗೊಳ್ಳೋಣ, R1 ಅಂತ ಇಟ್ಕೊಳ್ಳೋಣ. ಅಥವಾ ಯು ಕ್ಯಾನ್ ಟೇಕ್ R12, ಈಸಿ ಆಗ್ತದೆ ನಮಗೆ. ಇದು R23 ಅಂತ ಇಟ್ಕೊಳ್ಳೋಣ, ಇದು R13 ಅಂತ ಇಟ್ಕೊಳ್ಳೋಣ. ಈ ಸಿಸ್ಟಮ್ ನ ಫಾರ್ಮ್ ಮಾಡ್ಬೇಕು. ಈಗ ಅದಕ್ಕೆ ನಾವು ಮಾಮೂಲಿ ಹಿಂದಿನ ಮೆಥಡ್ ಅನ್ನ ಯೂಸ್ ಮಾಡೋಣ. ಫಸ್ಟ್ ಏನ್ ಮಾಡಿ, Q1 Q2 Q3 ತೆಗೆದುಬಿಡಿ. ಈಗ ನಮಗೆ ಸಿಸ್ಟಮ್ ಹೇಗೆ ಫಾರ್ಮ್ ಮಾಡ್ಬೇಕಂತ ಅವ್ರು ಹೇಳಿದ್ದಾರೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಇಂದ ಬರಬೇಕು. ಹೇಗೆ, Q1 Q2 Q3 ತೆಗಿರಿ. ಫಸ್ಟ್ ಏನ್ ಮಾಡಿ, ಓಕೆ ಎಕ್ಸ್ಪ್ಲನೇಷನ್ ಬರ್ಕೊಂಡ್ಬೇಡ. ಕನ್ಸಿಡರ್ ಎ ಸಿಸ್ಟಮ್ ಆಫ್ 3 charges as shown in figure. What are the charges? Q1 Q2 and Q3 are placed at A B and C respectively ಅಂತ ಎಕ್ಸ್ಪ್ಲನೇಷನ್ ಬರ್ಕೊಂಡಾದ್ಮೇಲೆ ಇವಾಗ ಲೆಟ್ ಅಸ್ ಸ್ಟಾರ್ಟ್ ಅವರ್ ವರ್ಕ್. ಏನ್ ಮಾಡ್ಬೇಕು, ಫಸ್ಟ್ Q1 ತಗೊಂಡ್ಬೇಕು. ಬ್ರಿಂಗ್ Q1 ಫ್ರಮ್ ಇನ್ಫಿನಿಟಿ ಟು ಎ. ಇಲ್ಲಿ ಯಾವ್ದು ಚಾರ್ಜ್ ಇಲ್ಲ, ಅಬ್ಸರ್ವ್ ಮಾಡಿ, ಎಲ್ಲಾ ಚಾರ್ಜ್ ಅನ್ನು ತೆಗೆದ್ಬಿಟ್ಟಿನಿ. ಫಸ್ಟ್ Q1 ತಗೊಂಡ್ ಬಂದಿಡಿ. Q1 ತಗೊಂಡ್ ಬಂದು ಇಲ್ಲಿಡಿ. ಸೊ Q1 ತಗೊಂಡ್ ಬಂದಿಟ್ಟಕ್ಕೆ ಎಷ್ಟು ವರ್ಕ್ ಆಯ್ತು ಕಂಡಿಡಿರಿ. ಸೊ ವರ್ಕ್ ಡನ್ ಟು ಮೂವ್ Q1 ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಅಗೈನ್ಸ್ಟ್ ವಿಚ್ ಒನ್, ಅಗೈನ್ಸ್ಟ್ ನೋ ಒನ್. ಹಾಗಾಗಿ ವರ್ಕ್ ಡನ್ ವಿಲ್ ಬಿಕಮ್ 0. ನೆಕ್ಸ್ಟ್ ಏನ್ ಮಾಡಿ, Q2 ತಗೊಂಡ್ ಬನ್ನಿ, ಸೆಕೆಂಡ್ ಒನ್. ಸೊ ವರ್ಕ್ ಡನ್ ಟು ಮೂವ್ Q2 ಫ್ರಮ್ ಎಲ್ಲಿ ಇಡ್ಬೇಕು, ಬಿ ಹತ್ರ ಇಡ್ಬೇಕಾ. ಸೊ ಇನ್ಫಿನಿಟಿ ಇಂದ ತಗೊಂಡ್ ಬಂದಿ Q2 ನ ಇಲ್ಲಿಡಿ. ಸೊ ಈಗ ಆಲ್ರೆಡಿ Q1 ಇರೋದ್ರಿಂದ ಇಲ್ಲಿ Q2 should be moved against Q1. ಹಾಗಾದ್ರೆ we had to do some work done to move Q2 from infinity to B point is W2. ಸೊ ಆಲ್ರೆಡಿ ನಾವು ವರ್ಕ್ ಡನ್ ಹೇಗೆ ಕಂಡುಹಿಡಿಬೇಕಂತ ಗೊತ್ತಾಗಿದೆ. 1 against the second one. ಸೊ ಅಲ್ಲಿ ಏನಾಗುತ್ತೆ, 1/4πε0 Q2 against Q1 divided by ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, R12. ಸೊ ದಿಸ್ ದ ವರ್ಕ್ ಡನ್ ಟು ಮೂವ್ Q2 against Q1. ಅಲ್ಲಿಗೆ Q2 ವರ್ಕ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, Q3 ನ ತಗೊಂಡ್ ಬರಬೇಕು. Q3 ಶುಡ್ ಬಿ ಬ್ರಾಟ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಸಿ, ಪ್ಲೇಸ್ಡ್ ಅಟ್ ಪಾಯಿಂಟ್ ಸಿ. ಸೊ ತಗೊಂಡ್ ಬಂದು ಇಡಿ. ಸೊ ತಗೊಂಡ್ ಬಂದು ಇಡುವಾಗ Q3 ಏನ್ ಮಾಡ್ಬೇಕು, Q1 ಗೆ ಅಗೈನ್ಸ್ಟ್ ಮತ್ತೆ Q2 ಗೆ ಅಗೈನ್ಸ್ಟ್ ತಗೊಂಡ್ ಬರ್ಬೇಕು. ಅಲ್ಲಿಗೆ ಏನಾಗುತ್ತೆ,
ಎರಡು ಸತಿ ವರ್ಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಬೇಕಾದ್ರೆ ಬರ್ಕೊಳ್ಳೋಣ, ಅಗೈನ್ಸ್ಟ್ Q1 ಮಾತ್ರ ಇತ್ತು. ಸೊ Q3 ಏನಂತ ಬರೋಣ, ವರ್ಕ್ ಡನ್ ಟು ಮೂವ್ Q3 ಇಲ್ಲಿ ಅಗೈನ್ಸ್ಟ್ Q1 ಆಲ್ರೆಡಿ ಇದೆ ಅಂಡ್ Q2 ಆಲ್ರೆಡಿ ಇದೆ, ಅವೆರಡಕ್ಕೂ ಅಗೈನ್ಸ್ಟ್ ತಗೊಂಡ್ ಬರ್ಬೇಕು. ಅವಾಗ ಡಬಲ್ ಕೆಲಸ ಮಾಡ್ಬೇಕಾಗುತ್ತೆ. ಒಂದು 1/4πε0 Q3 ಅಗೈನ್ಸ್ಟ್ Q3 ಅಗೈನ್ಸ್ಟ್ Q2, ಅವೆರಡರ ಮಧ್ಯೆ ಡಿಸ್ಟೆನ್ಸ್ R23. ಹಾಗೆ ವರ್ಕ್ ಡನ್ W4 ಏನ್ ಮಾಡ್ಬೇಕಿಲ್ಲಿ 1/4πε0 Q3 ಅಗೈನ್ಸ್ಟ್ Q1 Q3 against Q1 divided by ಅವೆರಡರ ಮಧ್ಯೆ ಡಿಸ್ಟೆನ್ಸ್ R13. ಸೊ ದಿಸ್ ಈಸ್ ದ ಟೋಟಲ್ ವರ್ಕ್ ಡನ್. ಸೊ ಇವಾಗ ನಮಗೆ ಸಿಸ್ಟಮ್ ಫಾರ್ಮ್ ಆಯ್ತು. ನಾವು ವಿ ಕ್ಯಾನ್ ಫೈಂಡ್ ಔಟ್ ದ ಪೊಟೆನ್ಷಿಯಲ್ ಎನರ್ಜಿ ಬೈ ಫೈಂಡಿಂಗ್ ದೇರ್ ಟೋಟಲ್ ವರ್ಕ್ ಡನ್. ಹಾಗಾದ್ರೆ ಎಷ್ಟಿರುತ್ತೆ ಅಂತಂದ್ರೆ, ಟೋಟಲ್ ವರ್ಕ್ ಡನ್ ಟು ಫಾರ್ಮ್ ಎ ಸಿಸ್ಟಮ್ ಈಸ್ W1 ಪ್ಲಸ್ W2 ಪ್ಲಸ್ W3 ಪ್ಲಸ್ W4. ಡೆಫಿನೆಟ್ಲಿ W1 0 ಇದೆ, ಪ್ಲಸ್ W2 ಎಲ್ಲದರಲ್ಲೂ ಕಾಮನ್ ಬರುತ್ತೆ. 1/4πε0 ಇಲ್ಲಿ 1/4πe0 ಕಾಮನ್ ತೆಗಿಯೋಣ. ಉಳಿಯೋದೇನು W2 Q2 Q1 ಅಥವಾ Q1 Q2 by R12 ಪ್ಲಸ್ ಸೆಕೆಂಡ್ Q2 Q3 Q1 ಆರ್ಡರಲ್ಲಿ ಬರ್ಕೊಳ್ಳಿ. ನಾವು Q2 Q3 divided by R23 ಬರ್ಕೊಂಡಿದ್ದೀನ, R23 ಇಲ್ಲಿ ಇದೆಯಲ್ಲ. ಓಕೆ, ಸೊ R23 ಪ್ಲಸ್ Q3 ಅಥವಾ Q3 Q1 ಅಥವಾ Q1 Q3 divided by R13. So this is the total work done. ನಮಗೆ ಗೊತ್ತೇನು, potential energy of the system is always equal to amount of work done to form the system. So potential energy U is equal to ಏನಾಗುತ್ತೆ, ವರ್ಕ್ ಡನ್ ಎಷ್ಟಿದೆ ಅಷ್ಟು ಬರ್ಕೊಳ್ಳೋದು ಅಷ್ಟೇ. 1/4πε0 Q1 Q2 by R12 ಪ್ಲಸ್ Q2 Q3 by R23 ಪ್ಲಸ್ Q3 Q1 by R13. So this is the formula for potential energy of system of 3 charges. ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ, ರೈಟ್? ಇದೆ ನೋಡಿ ಇಷ್ಟು. ಓಕೆ, ನೆಕ್ಸ್ಟ್ ಏನ್ ಕೇಳ್ತಾರೆ ಅಂದ್ರೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 4 ಚಾರ್ಜಸ್ ಕೂಡ ಮಾಡ್ಬೋದು. ಟ್ರೈ ಮಾಡಿ. ಸೊ ಸಿಸ್ಟಮ್ನ ಕೊಡ್ತೀನಿ ನಾನು, ಹೇಗೆ ಪ್ಲೇಸ್ ಮಾಡ್ಬೇಕಂತ ಅದೇ ತರನೇ ಟ್ರೈ ಮಾಡಿ. ಫಸ್ಟ್ ಒಂದೇ ಚಾರ್ಜ್ ಅನ್ನ ತಗೊಳ್ಬೇಕು, ಅಗೇನ್ಸ್ಟ್ ವಿಚ್ ಒನ್ ನೋಡ್ತಾ ಹೋಗ್ಬೇಕು. ಸಿಸ್ಟಮ್ ಎ ಬಿ ಸಿ ಡಿ ಅಂಡ್ ದ ಚಾರ್ಜಸ್ ಆರ್ Q1 Q2 Q3 Q4. ಈ ಡಿಸ್ಟೆನ್ಸ್ ಗಳನ್ನ ಬೇಕಾದ್ರೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್ R12 R23 R43 R14 ಇದನ್ನ ಬೇಕಾದ್ರೆ ಡಯಾಗನಲ್ ಡಿಸ್ಟೆನ್ಸ್ ಅದೇ ತರ ಸಿಂಬಲ್ ತಗೊಳ್ಳಿ ಅಷ್ಟೇ. ತಗೊಳ್ಳಿ, ಇದೇನಾಗುತ್ತೆ, ದಿಸ್ ವಿಲ್ ಬಿಕಮ್ R13 ಅಂಡ್ ಏನಾಗುತ್ತೆ 2 to 4 ಅಲ್ವಾ, R24. ಸೊ ಫೈಂಡ್ ಔಟ್ ಮಾಡಿ ಟೋಟಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್ ಆಫ್ ಚಾರ್ಜಸ್. ಈಗ ಇಲ್ಲೊಂದು ಡೌಟ್ ಏನಂತಂದ್ರೆ, ಸರ್ ವಾಟ್ ಇಫ್ ಸಪೋಸ್ Q3 ಈಸ್ ನೆಗೆಟಿವ್ ಅಂತ. Q3 ನೆಗೆಟಿವ್ ಇದ್ರೆ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಆಗಿ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. Q3 ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಮೈನಸ್ ಹಾಕೊಳ್ಳಿ. ಅವಾಗ ಟೋಟಲ್ ವರ್ಕ್ ಡನ್ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಮೈನಸ್ ಅಂಡ್ ದಿಸ್ ವಿಲ್ ಆಲ್ಸೋ ಬಿಕಮ್ Q3 ಮೈನಸ್ ಇಂದ ಎಲ್ಲೆಲ್ಲಿ Q3 ಇರುತ್ತೆ ಅಲ್ಲೆಲ್ಲ ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಅಷ್ಟೇ. ಅಲ್ಲಿಗೆ W4 ಮೈನಸ್ ಆಗುತ್ತೆ, W3 ಕೂಡ ಮೈನಸ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನೆಗೆಟಿವ್ ಇದ್ರೆ ನೆಗೆಟಿವ್ ಹಾಕೊಳ್ಳಿ, ಪಾಸಿಟಿವ್ ಇದ್ರೆ ಪಾಸಿಟಿವ್ ಹಾಕೊಳ್ಳಿ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 2 ಚಾರ್ಜಸ್ ಆಯ್ತು, 3 ಚಾರ್ಜಸ್ ಆಯ್ತು. ಬಟ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಕಂಡಿಡಿದ್ವಿ. ಇವಾಗ ನಾವೇನ್ ಮಾಡ್ಬೇಕು, ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್ ಸೇಮ್ ಅದೇ ತರನೇ, ಆದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ತಗೊಳ್ಬೇಕು, ಅಬ್ಸೆನ್ಸ್ ಅಲ್ಲ. ಫಸ್ಟ್ ಇದರಲ್ಲಿ ಏನ್ ಬರುತ್ತೆ ಅಂದ್ರೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಪಾಯಿಂಟ್ ಚಾರ್ಜ್ ತಗೊಳ್ಬೇಕು. ಒಂದು ಸಿಂಗಲ್ ಚಾರ್ಜ್, ಅ ಪಾಯಿಂಟ್ ಚಾರ್ಜ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಳ್ಬೇಕು. ಅವಾಗ್ಲೇ ಏನಾಯ್ತು, ಒಂದು ಸಿಂಗಲ್ ಚಾರ್ಜ್ ಈ ತರ ಏನೋ ಪಾಯಿಂಟ್ ಇದೆ, ಇದನ್ನ ಏನ್ ಮಾಡ್ಬೇಕು, ಈ ಪಾಯಿಂಟ್ ಅಲ್ಲಿ ಇಡಬೇಕು. ಲೆಟ್ ಇಟ್ ಬಿ Q ಇಸ್ ದ ಪಾಯಿಂಟ್ ಚಾರ್ಜ್. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಕಂಡಿಡಿದ್ರೆ ನಾವೇನ್ ಮಾಡಿದ್ವಿ, ಇನ್ಫಿನಿಟಿನಿಂದ ಮೂವ್ ಮಾಡಿದ್ವಿ. ವರ್ಕ್ ಡನ್ ಏನಂತ ಬಂತು, 0 ಅಂತ ಬಂತು. ಯಾಕೆಂದ್ರೆ ಅಲ್ಲಿ ಅಲ್ಲಿ ಯಾವುದೇ ಪೊಟೆನ್ಷಿಯಲ್, ಯಾವುದೇ ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ. ಬಟ್ ಇಲ್ಲೇನಾಗಿದೆ, ಇದೇ ಕಾನ್ಫಿಗರೇಷನ್ ಏನು ಪಾಯಿಂಟ್ ಇದೆ, ಇಲ್ಲೇನ್ ಮಾಡ್ಬೇಕು ನಾವು, ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ತಗೊಳ್ಬೇಕು. ಇಲ್ಲಿ ಆಲ್ರೆಡಿ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್ ಇದೆ. ಇವಾಗ ಇದೇ ಚಾರ್ಜ್ ಅನ್ನ ಇನ್ಫಿನಿಟಿಯಿಂದ ಇಲ್ಲಿಗೆ ಮೂವ್ ಮಾಡ್ಬೇಕಂದ್ರೆ we had to move the charge against this electric field and placed here. So ಅವಾಗ ವರ್ಕ್ ಡನ್ ಮಾಡ್ಲೇಬೇಕಾಗ್ತದೆ. ಎಷ್ಟು ವರ್ಕ್ ಮಾಡ್ಬೇಕಾಗ್ತದೆ ಅಂತ ನೋಡೋಣ. ನಾವು ಬಿಫೋರ್ ದಟ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತಂದ್ರೆ ಈ ಏನೋ ಪಾಯಿಂಟ್ ಅಲ್ಲಿ ಡೆಫಿನೆಟ್ಲಿ ಎಷ್ಟೋ ಪೊಟೆನ್ಷಿಯಲ್ ಇದ್ದೇ ಇರುತ್ತೆ. ಎಷ್ಟು ಪೊಟೆನ್ಷಿಯಲ್ ಇರುತ್ತೆ, ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ಬಿ
ವಿ ಎ ಅಂತ ಇಟ್ಕೊಳ್ಳೋಣ. ವಿ ಎ ಇಸ್ ದ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ಅಟ್ ಎ. ಯಾವ್ದ್ರಿಂದ ಬಂತು? ಡ್ಯೂ ಟು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್. ಈಗೇನ್ ಮಾಡಿ ಚಾರ್ಜ್ ಅನ್ನು ಮೂವ್ ಮಾಡಿ. ವರ್ಕ್ ಡನ್ ಇನ್ ಮೂವಿಂಗ್ ಕ್ಯೂ ಫ್ರಮ್ ಇನ್ಫಿನಿಟಿ ಟು ಎ. ಸೊ ವರ್ಕ್ ಎಷ್ಟಾಗುತ್ತೆ? W1 which can be written as potential into ಯಾವ ಚಾರ್ಜ್ ನಾವು ಮೂವ್ ಮಾಡ್ತಿರೋ ಆ ಚಾರ್ಜ್ Q. ಸೊ ಪೊಟೆನ್ಷಿಯಲ್ ಎಲ್ಲಿದೆ? VA. VA is the potential at A point. ನಾವು ಆಯ್ತಲ್ಲ ಸಿಸ್ಟಮ್ ಫಾರ್ಮೇಶನ್. Q ತಗೊಂಡ್ ಬಂದಿಟ್ಟಿದ್ದೀನಿ. ಸೊ ವರ್ಕ್ ಮಾಡ್ಲೇಬೇಕು. ಎಷ್ಟು ವರ್ಕ್ ಮಾಡಿರ್ತೀರೋ ಅದ್ರಲ್ಲಿ ಅಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಬೇಕಾದ್ರೆ ಬರ್ಕೊಳ್ಳೋಣ. ಅಗೈನ್ಸ್ಟ್ ದ ಫೀಲ್ಡ್. ಅಗೈನ್ಸ್ಟ್ ದ ಫೀಲ್ಡ್ ಇದ್ರೆ V into Q ಹಾಕೊಳ್ಬೇಕು. ವರ್ಕ್ ಡನ್. ಸೊ ನಾವು ಪೊಟೆನ್ಷಿಯಲ್ ಎನರ್ಜಿ is equal to ವರ್ಕ್ ಡನ್. ಸಾರಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ಬಾರ್ದು ಆಕ್ಚುಲಿ. ಡಿಫ್ರೆನ್ಸ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ ಪಿ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ವರ್ಕ್ ಡನ್. ಸೊ ಡೆಲ್ಟಾ ಪಿ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಡಿಸ್ಕಸ್ ಮಾಡಿದ್ದೀನಿ. ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಎ ಏನಾಗುತ್ತೆ? ಪಿ ಎ ಮೈನಸ್ ಪೊಟೆನ್ಷಿಯಲ್ ಎನರ್ಜಿ ಎ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಟು ಇನ್ಫಿನಿಟಿ. ಸೊ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? 0 ಆಗ್ಬಿಡುತ್ತೆ. ಅವಾಗ ಪಿ ಎ ಮೈನಸ್ 0 ಇಸ್ ಪಿ ಎ. ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್ ಅಂತಾನೆ ಹೇಳ್ತೀನಿ ನಾನು. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್ ವಿ ಎ ಇಂಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಮತ್ತೆ ಇನಿಷಿಯಲಿ ಒಂದು ಪಾಯಿಂಟ್ ಹೇಳಕ್ಕೆ ಹೇಳ್ತೀನಿ ಅಂತ ಹೇಳಿದೆ. ಏನಂತಂದ್ರೆ ಈ ಪೊಟೆನ್ಷಿಯಲ್ ಎನರ್ಜಿ ಒಳಗೆ ಕ್ಯೂ ಕಾಣಿಸ್ಕೊಳುತ್ತೆ ನಮ್ಗೆ. ಕ್ಯೂ ವಿಲ್ ಬಿ ದೇರ್. ಯಾವ ಚಾರ್ಜ್ ಮೂವ್ ಮಾಡ್ತಿರ್ತಾರ ಆ ಚಾರ್ಜ್ ಇರುತ್ತೆ ಅದ್ರಲ್ಲಿ. ಇದನ್ನ ಡಿಸಪಿಯರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಕ್ಯೂನ ಈ ಕಡೆ ತಗೊಂಡ್ ಬರ್ಬೇಕು. ಅವಾಗ ಬರೋ ಕ್ವಾಂಟಿಟಿ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ಎನರ್ಜಿ ಇಸ್ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಪೊಟೆನ್ಷಿಯಲ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಅ ಚಾರ್ಜ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಪೊಟೆನ್ಷಿಯಲ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಓಕೆ, ಲೆಟ್ ಇಟ್ ಬಿ. ಸೊ ದಿಸ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಂಗಲ್ ಚಾರ್ಜ್. ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಕಂಡುಹಿಡಿಯುವ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. 2T ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್. ಅಗೇನ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಕೇಳ್ತಾರೆ. ಇಲ್ಲೇನಾಗುತ್ತೆ? ಮತ್ತೆ ಅದನ್ನೇ ಮಾಡ್ತೀವಿ ಅನ್ಕೊಳ್ಳಿ. ಬಟ್ ಇಲ್ಲೇನಾಗುತ್ತೆ? ಇನ್ ದ ಆಬ್ಸೆನ್ಸ್ ಇತ್ತು, ಇಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್. ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಸೇಮ್ ಅದೇ ಆಸ್ ಯೂಶುವಲ್ ಮೆಥಡ್ ಅನ್ನೇ ತಗೊಳ್ಬೇಕು. ಸೊ ಲೆಟ್ ಅಸ್ ಟೇಕ್ ದ ಸಿಸ್ಟಮ್ ಆಫ್ ಟೂ ಚಾರ್ಜಸ್. ಹೇಗಿರುತ್ತೆ? ಒಂದು ಎ ಪಾಯಿಂಟ್, ಇನ್ನೊಂದು ಬಿ ಪಾಯಿಂಟ್. ಇಲ್ಲಿ ಚಾರ್ಜಸ್ ಯಾವ್ದಿರುತ್ತೆ? ಇಲ್ಲಿ Q1 ಅಂತ ಇಟ್ಕೊಳ್ಳೋಣ, ಇಲ್ಲಿ Q2 ಅಂತ ಇಟ್ಕೊಳ್ಳೋಣ. ಅವೆರಡರ ಮಧ್ಯೆ ಡಿಸ್ಟೆನ್ಸ್ R ಅಂತ ಇಟ್ಕೊಳ್ಳೋಣ. ಯಾಕೆಂದ್ರೆ ಒಂದೇ ಡಿಸ್ಟೆನ್ಸ್ ಅಲ್ಲ, ಜಸ್ಟ್ R ಸಾಕಾಗ್ತದೆ. ಆದ್ರೆ ಇಲ್ಲಿ ಹಿಂದಿನ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೆ ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದೇರ್. ಎಕ್ಸ್ಟರ್ನಲ್ ಫೀಲ್ಡ್ ಇರುತ್ತೆ. ಲೆಟ್ ಇಟ್ ಬಿ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಫೀಲ್ಡ್ ಇದೆ. ನೌ ದ ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈಗೇನ್ ಮಾಡಿ ಇಲ್ಲಿ ಎಕ್ಸ್ಪ್ಲನೇಷನ್ ಬರ್ಕೊಳ್ಳೋಣ. ಏನಂತ? ಕನ್ಸಿಡರ್ ಎ ಸಿಸ್ಟಮ್ ಆಫ್ ಟೂ ಚಾರ್ಜಸ್ Q1 and Q2 placed in an external electric field. External electric field E ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಇದು ಯೂನಿಫಾರ್ಮ್ ಇರುತ್ತೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಯೂನಿಫಾರ್ಮ್ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಇನ್ನೇನಿದೆ ಅಲ್ಲಿ? R, the distance between A and B. The distance between the charges Q1 and Q2. ಇಲ್ಲಿ A and B ಅಂದ್ರೆ ಏನು ಅಂತ ಮೆನ್ಷನ್ ಮಾಡಿಲ್ವಲ್ಲ. ಸಮ್ ಆಫ್ ಟೂ ಚಾರ್ಜಸ್ ಪ್ಲೇಸ್ಡ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ A and B ರೆಸ್ಪೆಕ್ಟಿವ್ಲಿ ಅಂತ ಬರ್ಕೊಂಡು. ರೈಟ್. ನೆಕ್ಸ್ಟ್ ಏನ್ ಮಾಡಿ? ಈ ಎರಡು ಚಾರ್ಜ್ ನ ಅಳಿಸ್ಬಿಡಿ. ಸೊ ಬಿಫೋರ್ ಬ್ರಿಂಗಿಂಗ್ ದ ಚಾರ್ಜ್, ಈ ಪಾಯಿಂಟ್ ಅಲ್ಲಿರೋ ಪೊಟೆನ್ಷಿಯಲ್ ಮತ್ತೆ ಈ ಪಾಯಿಂಟ್ ಅಲ್ಲಿರೋ ಪೊಟೆನ್ಷಿಯಲ್ಸ್ ನ ಕಂಡುಹಿಡ್ಕೊಳ್ಳಿ. ಯಾಕೆ ಅಂತ ನಿಮಗೆ ಗೊತ್ತಾಗ್ತದೆ ನೆಕ್ಸ್ಟ್. ಪೊಟೆನ್ಷಿಯಲ್ ಅಟ್ A and B ಆರ್ V1 and V2 ರೆಸ್ಪೆಕ್ಟಿವ್ಲಿ. ಇವಾಗ ಏನ್ ಮಾಡಿ? Q1 Q2 ನ ತಗೊಂಡ್ ಬನ್ನಿ. ಎಲ್ಲಿಂದ ತಗೊಂಡ್ ಬರ್ಬೇಕು? ಇನ್ಫಿನಿಟಿಯಿಂದ ಎ ಪಾಯಿಂಟ್ಗೆ ತಗೊಂಡ್ ಬರ್ಬೇಕು. ಸೊ ಐ ಆಮ್ ಬ್ರಿಂಗಿಂಗ್ Q1 ಫ್ರಮ್ ಇನ್ಫಿನಿಟಿ ಟು ಎ ಅಂಡ್ ಐ ಪ್ಲೇಸ್ಡ್ ಹಿಯರ್. ಇವಾಗ ನೋಡಿ ವರ್ಕ್ ಡನ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಬೇಕು. ವರ್ಕ್ ಡನ್ ಇನ್ ಮೂವಿಂಗ್ Q1 ಫ್ರಮ್ ಇನ್ಫಿನಿಟಿ ಟು ಎ ಅಗೇನ್ಸ್ಟ್ ವಿಚ್ ಒನ್? ಆವಾಗ್ಲೇ ಹಿಂದಿನ ಕ್ವಶನ್ ಅಲ್ಲಿ ಇಲ್ಲಿ ಯಾರು ಇರ್ಲಿಲ್ಲ, ಹೌದಾ? ಸೊ ನೋ ಒನ್ ವಾಸ್ ದೇರ್. ಹಾಗಾಗಿ ಅಲ್ಲಿ ಏನು ಫೋರ್ಸ್ ಇರ್ಲಿಲ್ಲ. ಆದ್ರೆ ಆಲ್ರೆಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಬೇರೆ ಯಾರು ಇಲ್ಲ, ಬಟ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಪ್ರೆಸೆಂಟ್ ಇದೆ. ಹಾಗಾಗಿ ವಿ ಹ್ಯಾವ್ ಟು ಮೂವ್ ಅಗೈನ್ಸ್ಟ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದ್ರೆ ವರ್ಕ್ ಡನ್ ಎಷ್ಟು ಮಾಡ್ಬೇಕಾಗುತ್ತೆ? ಮಾಡ್ಲೇಬೇಕು, 0 ಇರಲ್ಲ. ಅಗೈನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ವರ್ಕ್ ಮಾಡ್ಬೇಕಂದ್ರೆ ಅಲ್ಲಿರೋ ಪೊಟೆನ್ಷಿಯಲ್ ಇಂಟು ಯಾವ ಚಾರ್ಜ್ ಮೂವ್ ಮಾಡ್ತಿದ್ದೀರಾ? Q1 ಮೂವ್ ಮಾಡ್ತೀರಾ, ಅದೇ ವರ್ಕ್ ಡನ್. ದಟ್ಸ್ ವೈ ವಿ ನೀಡ್ ಪೊಟೆನ್ಷಿಯಲ್ ಅಟ್ ಎ ಅಂಡ್ ಬಿ. ಈ ಪೊಟೆನ್ಷಿಯಲ್ ಯಾಕೆ ಬರೋದು? ಬಿಕಾಸ್ ಆಫ್ ಎಕ್ಸ್ಟರ್ನಲ್
ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ Q1 ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, Q2 ವರ್ಕ್ ಡನ್ ಇನ್ ಮೂವಿಂಗ್ Q2 ಫ್ರಮ್ ಇನ್ಫಿನಿಟಿ ಟು ಎ. ಸೊ Q2 ತಗೊಂಡ್ ಬನ್ನಿ, Q2 ತಗೊಂಡ್ ಬರ್ತಾ ಇದೀನಿ, ಬಂದೆ Q2 ಪ್ಲೇಸ್ ಮಾಡಿದೆ. ಬಟ್ Q2 ನಾವು ಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಆಲ್ರೆಡಿ Q1 ಇದೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ಗೂ ಅಗೇನ್ಸ್ಟ್ ಮೂವ್ ಮಾಡಬೇಕು, ಮತ್ತೆ Q1 ಚಾರ್ಜ್ಗೂ ಅಗೇನ್ಸ್ಟ್ ಮೂವ್ ಮಾಡಬೇಕು. ಹಾಗಾದ್ರೆ ಈ ತರ ಬರ್ಕೊಳ್ತೀನಿ ನೋಡಿ, ಅಗೇನ್ಸ್ಟ್ Q1 ಅಂಡ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್. ಹಾಗಾದ್ರೆ ಎಷ್ಟು ವರ್ಕ್ ಆಗುತ್ತೆ, W1 W2 ಎಕ್ಸ್ ಏನಾಗುತ್ತೆ, ಅಗೇನ್ಸ್ಟ್ Q1 ಬರ್ಕೊಳ್ಳೋಣ. ಅಗೇನ್ಸ್ಟ್ Q1 ನಮ್ಗೆ ಆಲ್ರೆಡಿ ಗೊತ್ತು, 1/4πE0 Q2 ಅಗೇನ್ಸ್ಟ್ Q1 ಡಿವೈಡೆಡ್ ಬೈ ಎರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, 6 ಇದೆ. ಇದು ಅಗೇನ್ಸ್ಟ್ ದ ಚಾರ್ಜ್ Q1. ನೆಕ್ಸ್ಟ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್, ಅಲ್ಲಿರೋ ಪೊಟೆನ್ಷಿಯಲ್ ಮತ್ತೆ ಯಾವ ಚಾರ್ಜ್ ನಾವು ಮೂವ್ ಮಾಡ್ತಿದ್ರ ಆ ಚಾರ್ಜ್ ವರ್ಕ್ ಡನ್ ಟು ಮೂವ್ Q2 ಅಗೇನ್ಸ್ಟ್ ದಿಸ್ ಪೊಟೆನ್ಷಿಯಲ್. ಈಗ ಸಿಸ್ಟಮ್ ಫಾರ್ಮ್ ಆಯ್ತು. ನೆಕ್ಸ್ಟ್ ಟೋಟಲ್ ವರ್ಕ್ ಡನ್ ಕಂಡಿಡಿ. ಟೋಟಲ್ ವರ್ಕ್ ಡನ್ ಟು ಫಾರ್ಮ್ ದ ಸಿಸ್ಟಮ್ ಈಸ್ W is equal to W1 plus W2 plus W3. ಸೊ ಇಲ್ಲಿ W1 ಏನು, V1 Q1 plus W2 ಯಾವ್ದಾದ್ರು ಬರ್ಕೊಳ್ಳಿ, W2 1/4πE0 Q1 Q2 by R plus W3 V2 into Q2. ಹಾಗಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಎಷ್ಟಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ is always equal to total work done. The potential energy U is equal to V1 Q1 plus V2 Q2 ಇದೆ, V1 Q1 V2 Q2 plus 1/4πε0 into Q1 Q2 by R. This is the potential energy of system of two charges. ಇಲ್ಲೊಂದು ಅಬ್ಸರ್ವ್ ಮಾಡಿ, ಸಪೋಸ್ ಎಕ್ಸ್ಟರ್ನಲ್ ಫೀಲ್ಡ್ ಇರ್ಲಿಲ್ಲ ಅಂದ್ರೆ ಇವೆರಡು ಏನಾಗಿರ್ತಿತ್ತು, ಪೊಟೆನ್ಷಿಯಲ್ ಪಾಯಿಂಟ್ಸ್ 0 ಆಗ್ಬಿಡೋದು. ಅವಾಗ ನಿಮಗೆ ಬರ್ತಿದ್ದು ಬರೀ 1/4πε0 Q1 Q2 by R ಬರ್ತಾ ಇತ್ತು. ಇಲ್ಲಿ ಎಕ್ಸ್ಟರ್ನಲ್ ಫೀಲ್ಡ್ ಇರಿಂದ ಎರಡು ಪೊಟೆನ್ಷಿಯಲ್ ಪಾಯಿಂಟ್ಸ್ ಬರುತ್ತೆ. ಹಾಗಾಗಿ ವರ್ಕ್ ಡನ್ ಜಾಸ್ತಿ ಮಾಡಬೇಕಾಗುತ್ತೆ ಅಗೇನ್ಸ್ಟ್ ದ ಫೀಲ್ಡ್ ಆಸ್ ವೆಲ್ ಆಸ್ ಅಗೇನ್ಸ್ಟ್ ದ ಚಾರ್ಜ್. ಇಲ್ಲೂ ಅಷ್ಟೇ, ಪಾಸಿಟಿವ್ ಇದ್ರೆ ಪಾಸಿಟಿವ್ ತಗೊಳ್ಳಿ, ನೆಗೆಟಿವ್ ಇದ್ರೆ ನೆಗೆಟಿವ್ ತಗೊಳ್ಳಿ ಚಾರ್ಜಸ್ ನ. ಸೊ ದಿಸ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ. ಇದು ಒಂದು ಪಾರ್ಟ್ ಆಯ್ತು. ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್ ಇನ್ ದ ಪ್ರೆಸೆನ್ಸ್ ಆಫ್ ಎನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಪೊಟೆನ್ಷಿಯಲ್ ಎನರ್ಜಿನ ಕಂಡುಹಿಡಿಬೇಕು. ಮತ್ತೆ ಯಾವ್ದಂದ್ರೆ potential energy of an electric dipole in the presence of external field, in the presence of external electric field. So ನೋಡೋಣ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಎಲೆಕ್ಟ್ರಿಕ್ ಡೈಪೋಲ್ ಅನ್ನ ತಗೊಳ್ಳಿ. ಎಲೆಕ್ಟ್ರಿಕ್ ಡೈಪೋಲ್ ಹೇಗಿರುತ್ತೆ ಅಂತಂದ್ರೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಇದು ಪಾಸಿಟಿವ್ ಚಾರ್ಜ್ ಅಂತ ಇಟ್ಕೊಳ್ಳೋಣ, ನೆಗೆಟಿವ್ ಚಾರ್ಜ್ ಅಂತ ಇಟ್ಕೊಳ್ಳೋಣ. ಇದನ್ನ ಪಾಸಿಟಿವ್ ಚಾರ್ಜ್ ಇಲ್ಲೊಂದಿದೆ. ಸೊ ಇದು -Q, ಇದು +Q. ಕ್ಯಾಪಿಟಲ್ Q ನೇ ತಗೊಳ್ಳಿ, ಸಮಸ್ಯೆ ಇಲ್ಲ. ಸ್ಮಾಲ್ Q ತಗೊಂಡ್ರು ಪ್ರಾಬ್ಲಮ್ ಇಲ್ಲ. Q. ಸೊ ಇವೆರಡರ ಮಧ್ಯೆ ಡಿಸ್ಟೆನ್ಸ್ 2a ಆಗಿರಲಿ, ಇದನ್ನ a ಅಂತ ಇರಲಿ, ಇದನ್ನ b ಪಾಯಿಂಟ್ ಇರಲಿ. ನಾವು ದಿಸ್ ಡೈಪೋಲ್, ವಿ ಹ್ಯಾವ್ ಟು ರೈಟ್ ದ ಡೈಪೋಲ್ ಮೊಮೆಂಟ್ p and whose direction is from negative to positive. ಪಾಸಿಟಿವ್ ಆಗಿರುತ್ತಲ್ಲ, ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಡೈಪೋಲಿನ ಮೊಮೆಂಟ್. Now consider an electric dipole placed in an uniform external electric field. Uniform external electric field B. ಇಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೇ ಬರ್ಕೊಂಡಿಲ್ಲ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಬರ್ಕೊಂತೀನಿ ನೋಡ್ರಿ. ದಿಸ್ ಇಸ್ ದ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಫೀಲ್ಡ್ ಲೈನ್ಸ್ ಹೀಗಿರುತ್ತೆ, ಯೂನಿಫಾರ್ಮ್ ಫೀಲ್ಡ್ ಹೀಗಿರುತ್ತೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಇರಬೇಕಿದು. ಈಗ ಏನ್ ಮಾಡೋಣ, ಎಕ್ಸ್ಪ್ಲನೇಷನ್ ಬರೀಬೇಕು. Plus Q and minus Q are the charges placed at A and B respectively. ಆಮೇಲೆ 2A ಏನಿದು is equal to AB, which is the dipole length. Is the dipole length. ಹೌದಾ? Next, what is the dipole moment? P is equal to Q into 2A, the dipole moment, and we have shown the direction there. From A to B ಇರುತ್ತೆ, ನೆಗೆಟಿವ್ ಟು ಪಾಸಿಟಿವ್. ನೆಕ್ಸ್ಟ್ ಏನಾಗುತ್ತೆ, ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಡೈಪೋಲ್ ಇಟ್ಟಾಗ ಇಟ್ ಟ್ರೈಸ್ ಟು ರೊಟೇಟ್, ಇಟ್ ಎಕ್ಸ್ಪೀರಿಯನ್ಸ್ ಟಾರ್ಕ್. ಆಮೇಲೆ ನೆಟ್ ಫೋರ್ಸ್ ಏನಿರುತ್ತೆ ಯಾವಾಗಲೂ 0 ಇರುತ್ತೆ ಅಂತ ಹೇಳಿದ್ವಿ. ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಚಾಪ್ಟರ್ ಎಲೆಕ್ಟ್ರಿಕ್ ಫೀಲ್ಡ್. ನೆಟ್ ಟಾರ್ಕ್ ವಿಲ್ ಬಿ ದೇರ್. ಸೊ ವಾಟ್ ಇಸ್ ದ ನೆಟ್ ಟಾರ್ಕ್? ನೆಟ್ ಟಾರ್ಕ್ ಅಥವಾ ಇದನ್ನ ಕ್ಯಾನ್ ರೈಟ್ ರೊಟೇಟಿಂಗ್ ಟಾರ್ಕ್. ರೊಟೇಟಿಂಗ್ ಟಾರ್ಕ್ ಇಸ್ ಗಿವನ್ ಬೈ PE
ಸೈನ್ ಥೀಟಾ. ಯಾವ ಕಡೆ ಇರುತ್ತೆ, ಈ ಕಡೆ ರೊಟೇಟ್ ಆದ್ರೆ ದಿಸ್ ದ ರೊಟೇಟಿಂಗ್ ಟಾರ್ಕ್. ಸೊ ಈ ಕಡೆ ರೊಟೇಟ್ ಆಗ್ತಿದೆ, ಬಟ್ ಟಾರ್ಕಿನ ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಸೊ ಪಿ ಟು ಇ ಹೋಯ್ತಂದ್ರೆ ಯೂಸಿಂಗ್ ರೈಟ್ ಹ್ಯಾಂಡ್ ರೂಲ್ ಇದರ ಡೈರೆಕ್ಷನ್ ಅವೇ ಫ್ರಮ್ ದ ಅಬ್ಸರ್ವರ್ ಇನ್ ಟು ದ ಬೋರ್ಡ್ ಇರುತ್ತೆ. ಇನ್ ಟು ದ ಬೋರ್ಡ್ ಅಥವಾ ಅವೇ ಫ್ರಮ್ ದ ಅಬ್ಸರ್ವರ್, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಅಂಡ್ ಅವೇ ಫ್ರಮ್ ದ ಅಬ್ಸರ್ವರ್ ಇರುತ್ತೆ. ಸೊ ದಿಸ್ ದ ಡೈರೆಕ್ಷನ್ ಅಂಡ್ ದಿಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರೊಟೇಟಿಂಗ್ ಟಾರ್ಕ್. ಇವಾಗ ಇದರಲ್ಲಿ ಎನರ್ಜಿ ಸ್ಟೋರ್ ಆಗಲ್ಲ, ಜಸ್ಟ್ ರೊಟೇಟ್ ಆಗುತ್ತೆ ಅಷ್ಟೇ. ನೀವೇನ್ ಮಾಡ್ಬೇಕು, ಇದಕ್ಕೆ ಎಕ್ಸ್ಟರ್ನಲ್ ಟಾರ್ಕ್ ಅನ್ನ ಎಷ್ಟು ಎಕ್ಸ್ಟರ್ನಲ್ ಟಾರ್ಕ್ ಅನ್ನ ಹಾಕ್ತೀರಾ, ಎಷ್ಟು ರೊಟೇಟಿಂಗ್ ಟಾರ್ಕ್ ಇರುತ್ತೋ ಅಷ್ಟೇ ಎಕ್ಸ್ಟರ್ನಲ್ ಟಾರ್ಕ್ ಅನ್ನ ಹಾಕ್ಬೇಕು. ಅವಾಗ ಏನಾಗುತ್ತೆ, ಆಕ್ಸಿಲರೇಷನ್ ಬಿಕಮ್ಸ್ 0. ಅಂದ್ರೆ ಸ್ಮಾಲ್ ಸ್ಟೆಪ್ಸ್ ಅಲ್ಲಿ, ವೆರಿ ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ಇದನ್ನೇನ್ ಮಾಡ್ಬೇಕು, ರೊಟೇಟ್ ಮಾಡಬೇಕು. ರೊಟೇಟ್ ಅಗೈನ್ಸ್ಟ್ ದ ರೊಟೇಟಿಂಗ್ ಟಾರ್ಕ್. ಇಲ್ಲಿ ಫೋರ್ಸ್ಗೆ ಅಗೈನ್ಸ್ಟ್ ಹೇಗೆ ಮೂವ್ ಮಾಡಿದ್ರೆ ವರ್ಕ್ ಆಗುತ್ತೋ, ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಆಗುತ್ತೋ, ಹಾಗೆ ಇಲ್ಲಿ ಟಾರ್ಕ್ ಅಗೈನ್ಸ್ಟ್ ರೊಟೇಟ್ ಮಾಡಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಆಗುವಂತ. ಟಾರ್ಕ್ ಅಗೇನ್ಸ್ಟ್ ಬರೀ ರೊಟೇಟ್ ಆದ್ರೆ ಎನರ್ಜಿ ಸ್ಟೋರ್ ಆಗಲ್ಲ, ಟಾರ್ಕ್ ಅಗೇನ್ಸ್ಟ್ ಮೂವ್ ಮಾಡಬೇಕು ಎಕ್ಸ್ಟರ್ನಲ್ ಟಾರ್ಕ್ ಹಾಕಿ. ಅವಾಗ ಏನಾಗುತ್ತೆ, ಎನರ್ಜಿ ಸ್ಟೋರ್ ಆಗುತ್ತೆ. ಹಾಗಾದ್ರೆ ಎಷ್ಟು ಸ್ಟೋರ್ ಆಗುತ್ತೆ ನೋಡುವ. ಓಕೆ, ಇಲ್ಲೇನ್ ಮಾಡಿ, ಫಸ್ಟ್ ಸ್ಮಾಲ್ ವರ್ಕ್ ಡನ್ ಕಂಡಿಡಿರಿ. ಸ್ಮಾಲ್ ವರ್ಕ್ ಡನ್ ಪ್ರೀವಿಯಸ್ ಕೇಸ್ ತರ ಸ್ಮಾಲ್ ವರ್ಕ್ ಡನ್ ಇನ್ ರೊಟೇಟಿಂಗ್ ದ ಡೈಪೋಲ್ ಥ್ರೂ ಸ್ಮಾಲ್ ಆಂಗಲ್ ಡಿ ಥೀಟಾ. ಇದೆಲ್ಲಿರುತ್ತೆ ಡಿ ಥೀಟಾ ಅಂದ್ರೆ ನೋಡಿ, ಇಲ್ಲೇನಿದು, ದಿಸ್ ಈಸ್ ಥೀಟಾ. ಯಾವ ಥೀಟಾ ಇದು, ಈ ಥೀಟಾ, ಆಂಗಲ್ ಬಿಟ್ವೀನ್ ಡೈಪೋಲ್ ಮೊಮೆಂಟ್ ಅಂಡ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ಈ ಆಂಗಲ್ ಅನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ವೆರಿ ಸ್ಮಾಲ್ ಆಂಗಲ್ ಮೂವ್ ಮಾಡಿ, ಟಿ ಥೀಟಾ ಅಷ್ಟು ವೆರಿ ಸ್ಮಾಲ್ ಆಂಗಲ್. ಅವಾಗ ವರ್ಕ್ ಡನ್ ಎಷ್ಟಾಗುತ್ತೆ, ವೆರಿ ಸ್ಮಾಲ್ ವರ್ಕ್ ಡನ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ರೊಟೇಷನಲ್ ವರ್ಕ್ ಡನ್ ಏನು ಟವ್ ಇಂಟು ಡಿ ಥೀಟಾ. ಇಲ್ಲಿ ಯಾವ್ದಕ್ಕೆ ಅಗೇನ್ಸ್ಟ್ ಮೂವ್ ಮಾಡ್ತಿದ್ರಾ, ಎಕ್ಸ್ಟರ್ನಲ್ ಟಾರ್ಕ್ ಅಗೇನ್ಸ್ಟ್ ಮೂವ್ ಮಾಡ್ತಿದ್ರಾ. ಸೊ ಎಕ್ಸ್ಟರ್ನಲ್ ಟಾರ್ಕ್ ಇಂಟು ಡಿ ಥೀಟಾ. ಈಗ we can find out the total work done in rotating the dipole for any two angles through rotating the dipole from theta naught theta 1 to theta 2. ನಿಮ್ಮ NCERT ಬಿಕಲ್ theta naught to theta 1 ಕೊಟ್ಟಿದ್ದಾರೆ, theta naught to theta ಕೊಟ್ಟಿದ್ದಾರೆ. ಲೆಟ್ ಮಿ ಟೇಕ್ theta 1 to theta 2. ಇನಿಷಿಯಲ್ ಆಂಗಲ್, ಫೈನಲ್ ಆಂಗಲ್. ರೊಟೇಟ್ ಮಾಡೋಣ. ಅಲ್ಲಿಗೆ ಏನಾಗುತ್ತೆ, ಇದನ್ನ ಇಂಟಿಗ್ರೇಟ್ ಮಾಡಿ ಲಿಮಿಟ್ಸ್ ಅನ್ನ ಹಾಕಿ. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ theta 1 to theta 2. theta is the variable here. External torque into d theta. Now what is external torque there? External torque is equal to theta 1 to theta 2. External torque ಏನಂತ ಬರೀಬಹುದು, is equal to rotating torque which is PE sin theta into d theta. Left hand side integration of dw ಏನು W ಬರುತ್ತೆ. ನಾವು W is equal to PE ಕಾನ್ಸ್ಟೆಂಟ್ಸ್ ಆಚೆ ತೆಗೆದಿಟ್ಕೊಳ್ಳಿ. ಡೈಪೋಲ್ ಮೊಮೆಂಟ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್ ಅಂಡ್ ಡೈಪೋಲ್ ಮೊಮೆಂಟ್ ಈಸ್ ಕಾನ್ಸ್ಟೆಂಟ್. ಸೊ ಉಳಿಯೋದೇನು ಇಂಟಿಗ್ರೇಷನ್ ಅಲ್ಲಿ ಸೈನ್ ಥೀಟಾ ಇಂಟು ಡಿ ಥೀಟಾ, ಥೀಟಾ 1 to ಥೀಟಾ. ಸೊ W is equal to PE is into what is integration of sin theta. Integration of sin theta is minus cos theta. Limits theta 1 to theta. W is equal to PE. So ಮೈನಸ್ ಆಚೆ ತೆಗೆದಿಟ್ಕೊಂಡ್ಬಿಡಿ, ಉಳಿಯೋದಿಲ್ಲಿ ಬರೀ ಕಾಸ್ ಥೀಟಾ ಉಳ್ಕೊಳ್ಳುತ್ತೆ. ಲಿಮಿಟ್ಸ್ ಅನ್ನು ಹಾಕಿ ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1. ಸೊ ಇಷ್ಟು ಟೋಟಲ್ ವರ್ಕ್ ಡನ್ ಬಂತು. ಥೀಟಾ 1 ಇಂದ ಥೀಟಾ 2 ರೊಟೇಟ್ ಮಾಡೋಕ್ಕೆ ಎಷ್ಟು ವರ್ಕ್ ಮಾಡಿರ್ತಾರೋ ಅಷ್ಟು ಪೊಟೆನ್ಶಿಯಲ್ ಎನರ್ಜಿ ಡಿಫರೆನ್ಸ್ ಇರುತ್ತೆ. ಸೊ ಪೊಟೆನ್ಶಿಯಲ್ ಎನರ್ಜಿ ಡಿಫರೆನ್ಸ್ ಈಸ್ ಈಕ್ವಲ್ ಟು ವರ್ಕ್ ಡನ್. ಸೊ ಯು ಈಸ್ ಈಕ್ವಲ್ ಟು ವಾಟ್ ಈಸ್ ವರ್ಕ್ ಡನ್ ಹಿಯರ್, ಮೈನಸ್ PE ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1. ಸೊ ದಿಸ್ ಈಸ್ ದ ಫಾರ್ಮುಲಾ for potential energy of an electric dipole. ನೀವು ಬೇಕಾದ್ರೆ ರೆಫರೆನ್ಸ್ಗೆ ಏನ್ ತಗೊಳ್ಬಹುದು, ರೆಫರೆನ್ಸ್ ನೋಟ್ ಅಲ್ಲಿ ಬರೆದ್ಬೇಡ. ಟೇಕ್ ಥೀಟಾ 1 as 90 ಡಿಗ್ರಿ, ಥೀಟಾ 2 as 0 ಡಿಗ್ರಿ. ಥೀಟಾ 2 ನ 0 ಡಿಗ್ರಿ ಬೇಡ, ಥೀಟಾ 2 ಥೀಟಾ ಡಿಗ್ರಿ ಅಂತಾನೆ ತಗೊಳ್ಳಿ. ಅವಾಗ ಏನಾಗುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಯು ಇಸ್ ಈಕ್ವಲ್ ಟು ಮೈನಸ್ ಹಾಗಿರುತ್ತೆ, PE ಹಾಗಿರುತ್ತೆ, ಕಾಸ್ ಥೀಟಾ 2 ಜಾಗದಲ್ಲಿ ಥೀಟಾ ಹಾಕಿ ಮೈನಸ್ ಕಾಸ್ ಥೀಟಾ 1 ಜಾಗದಲ್ಲಿ ಕಾಸ್ 90 ಏನಾಗುತ್ತೆ 0. ಅಲ್ಲಿ ಉಳಿಯೋದು ನಿಮ್ಗೆ ಯು ಇಸ್ ಈಕ್ವಲ್ ಟು ಮೈನಸ್ PE ಕಾಸ್ ಥೀಟಾ. ಇದು ಯಾವ ತರ ಬಂತು ನಮ್ಗೆ, ಇಟ್ ಲುಕ್ಸ್ ಲೈಕ್ ಡಾಟ್ ಪ್ರಾಡಕ್ಟ್. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ PE ಡಾಟ್ E. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪೊಟೆನ್ಶಿಯಲ್ ಎನರ್ಜಿ ಆದ್ಮೇಲೆ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್. ನೋಡ್ರಿ ಹೆಸರು ಹೇಳುತ್ತೆ, equipotential surface. Surface at which potential is same at all points. Such surface is called equipotential surface. Potential equal ಇರುವಂತ ಸರ್ಫೇಸ್. ಸರ್ ಹೇಗಿರುತ್ತೆ ಅದು, ನಿಮಗೆ ಕೇಳ್ತಾರೆ ಡ್ರಾ ಮಾಡಿ ಅಂತ. ಡ್ರಾ an equipotential
ಸರ್ಫೇಸ್. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಡ್ರಾ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸಪೋಸ್ ಇಫ್ ಐ ಟೇಕ್ ಎ ಪಾಯಿಂಟ್ ಚಾರ್ಜ್ ಅನ್ನು ತಗೊಳ್ಳಿ. ಫಾರ್ ಎ ಪಾಯಿಂಟ್ ಚಾರ್ಜ್ ಏನಾಗುತ್ತೆ, ಪಾಸಿಟಿವ್ ಪಾಯಿಂಟ್ ಚಾರ್ಜ್ ತಗೊಳ್ತೀನಿ ಅನ್ಕೊಳ್ಳಿ Q. ಈಗ ಇದರ ಪೊಟೆನ್ಷಿಯಲ್ ಕಂಡಿಡಿರಿ. ಇಲ್ಲಿ ಸಮ್ r ಅಷ್ಟು ದೂರದಲ್ಲಿ ಪೊಟೆನ್ಷಿಯಲ್ ನ ಕಂಡಿಡಿರಿ. ವಾಟ್ ಇಸ್ ದ ಪೊಟೆನ್ಷಿಯಲ್ ಅಟ್ ಎ ಡಿಸ್ಟೆನ್ಸ್ r? 1/4πe0 into Q/r. ಅಷ್ಟೇ ದೂರದಲ್ಲಿ ಇಲ್ಲಿ ಕಂಡಿಡಿರಿ. ಏನಿರುತ್ತೆ, ಸೇಮ್ ಇರುತ್ತಾ? ಅಷ್ಟೇ ದೂರದಲ್ಲಿ ಈ ಕಡೆ ಕಂಡಿಡಿರಿ, ಅಷ್ಟೇ ದೂರದಲ್ಲಿ ಈ ಕಡೆ ಕಂಡಿಡಿರಿ. ಏನಾಗ್ತಾಗುತ್ತೆ, ಅಟ್ ಸೇಮ್ ಡಿಸ್ಟೆನ್ಸ್ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಪೊಟೆನ್ಷಿಯಲ್. ಸುತ್ತ ತಗೊಳ್ಳಿ. ಸುತ್ತ ತಗೊಂಡಾಗ ನಮ್ಗೆ ಹೆಂಗ್ ಕಾಣಿಸುತ್ತೆ, ಇದು ಸರ್ಫೇಸ್ ನಾಟ್ ಎ ಸರ್ಕಲ್. ನೀನ್ ಇಲ್ಲಿ ಪೊಟೆನ್ಷಿಯಲ್ ತಗೊಂಡ್ರು ವಿನೇ ಬರುತ್ತೆ. ಸಪೋಸ್ ಇಲ್ಲಿ 4 ವೋಲ್ಟ್ ಇದೆ ಅಂತ ಹೇಳಿ, ಇಲ್ಲೂ 4 ವೋಲ್ಟ್, 4 ಎವ್ರಿವೇರ್ ಇಟ್ ಈಸ್ 4 ವೋಲ್ಟ್. ಇಟ್ಸ್ ನಾಟ್ ಎ ಸರ್ಕಲ್, ಆಕ್ಚುಲಿ ಇಟ್ ಈಸ್ ಎ ಸರ್ಫೇಸ್. ಸರ್ಫೇಸ್ ಯಾವ ತರ ಇರುತ್ತೆ, ಈಕ್ವಲ್ ಡಿಸ್ಟೆನ್ಸ್ ಇರಿಂದ ಇಟ್ ಫಾರ್ಮ್ಸ್ ಎನ್ ಸ್ಫಿಯರ್. ಫಾರ್ ಎ ಪಾಯಿಂಟ್ ಚಾರ್ಜ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ ಎ ಸ್ಫಿಯರ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ಸ್ಫಿಯರ್. ಸರ್ ಒಂದೇ ಇರುತ್ತೆ ಸ್ಪಿಯರ್ ಈ ತರ? ಇಲ್ಲ, ಎಷ್ಟೊಂದು ಸ್ಪಿಯರ್ ಬರಿಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಪಿಯರ್ ಬರ್ಕೊಳ್ತೀನಿ ಅನ್ಕೊಳ್ಳಿ. ಇದು ಸ್ಪಿಯರ್ ತರ ಕಾಣಿಸ್ತಿಲ್ಲ, ಬಟ್ ಸ್ಪಿಯರ್ ಅನ್ಕೊಳ್ಳಿ. ಇಲ್ಲಿಂದ ಈಕ್ವಲ್ ಡಿಸ್ಟೆನ್ಸ್ ಇದು ಎಷ್ಟಿರುತ್ತೆ, ಸಮ್ 3 ವೋಲ್ಟ್ ಇದೆ ಅನ್ಕೊಳ್ಳೋಣ. ಇಲ್ಲಿ ಎಷ್ಟಿರುತ್ತೆ, 3 ವೋಲ್ಟ್ ಇರುತ್ತೆ. ಇಲ್ಲಿ ಎಷ್ಟಿರುತ್ತೆ, ಈ ಸರ್ಫೇಸ್ ಮೇಲೆ 3 ವೋಲ್ಟ್. ಹಾಗಾದ್ರೆ ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈ ತರ ಬರಿತಾ ಹೋಗ್ಬೋದು. ಹೇಗಿರುತ್ತೆ ಅಂದ್ರೆ ಅದು ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ತರ ಕಾಣುತ್ತೆ. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಫಾರ್ ಎ ಪಾಯಿಂಟ್ ಚಾರ್ಜ್. ನಿಮ್ಗೆ ಬರೆಯಕ್ಕೆ ಕೇಳಿದ್ರೆ ಏನ್ ಮಾಡಿ, ಕಾನ್ಸೆಂಟ್ರಿಕ್ ಸ್ಪಿಯರ್ ಬರೀರಿ, ಇಲ್ಲ ಈ ತರ ಬರೀರಿ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ತರ. ನೋಡೋಣ, ಇದು ಈ ತರ ಬರೀರಿ. ಇದೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಎ ಪಾಯಿಂಟ್ ಚಾರ್ಜ್. ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದೊಂದು ಈಕ್ವಿಪೊಟೆನ್ಷಿಯಲ್, ಇದೊಂದು ಈಕ್ವಿಪೊಟೆನ್ಷಿಯಲ್, ಇದೊಂದು ಈಕ್ವಿಪೊಟೆನ್ಷಿಯಲ್, ಲೈಕ್ ದಿಸ್. So these are the different equipotential surfaces. So ಇಲ್ಲಿ ಪೊಟೆನ್ಷಿಯಲ್ 6 ವೋಲ್ಟ್ ಇದ್ರೆ ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ಎಷ್ಟಿರುತ್ತೆ, 6 ವೋಲ್ಟ್. ಇಲ್ಲೆಲ್ಲೇ ತಗೊಂಡ್ರು 6 ವೋಲ್ಟ್ ಇರುತ್ತೆ. ಇಲ್ಲಿ ತಗೊಂಡ್ರೆ ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇಲ್ಲಿ ಎಷ್ಟಿರ್ಬೇಕು, 6 ವೋಲ್ಟ್ ಇರಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ, 8 ವೋಲ್ಟ್ ಅಂತ ಇಟ್ಕೊಳ್ಳೋಣ. ಸೊ ಈ ಸರ್ಫೇಸ್ ಮೇಲೆ ಇಲ್ಲೆಲ್ಲೇ ತಗೊಂಡ್ರು 8 ವೋಲ್ಟ್ ಇರುತ್ತೆ. ಒಂದು ಸರ್ಫೇಸ್ಗೆ ಮತ್ತೆ ಇನ್ನೊಂದು ಸರ್ಫೇಸ್ಗೆ ಮಧ್ಯೆ ಏನಿರುತ್ತೆ, ದೇರ್ ವಿಲ್ ಬಿ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಎಷ್ಟಿರುತ್ತೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ 2 ವೋಲ್ಟ್ ಇರುತ್ತೆ. ಬಟ್ ಈ ಸರ್ಫೇಸ್ ಮೇಲೆ ನೀವೆಲ್ಲೇ ತಗೊಂಡು 6 ಲೈಕ್ ದಿಸ್. ಅದೇ ತರ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ಬೇಕು. ಏನಂತ ಅಂದ್ರೆ ನೋಡ್ರಿ, ಸಪೋಸಿಂಗ್ ತಗೊಂಡಿದ್ದೀನಿ ಅನ್ಕೊಳ್ಳಿ. ಈ ಪಾಯಿಂಟ್ ಚಾರ್ಜಿನ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ, ಯಾವಾಗ್ಲೂ ರೇಡಿಯಲಿ ಔಟ್ವರ್ಡ್ ಇರುತ್ತಾ. ಸೊ ಲೈಕ್ ದಿಸ್, ಪಾಸಿಟಿವ್ ಪಾಯಿಂಟ್ ಇದ್ರೆ ರೇಡಿಯಲಿ ಔಟ್ವರ್ಡ್. ಯಾವ ಕಡೆನಾದ್ರೂ ತಗೊಳ್ತೀನಿ, ವೆರಿ ಕ್ಯಾನ್ ಟೇಕ್ ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಅ ಪಾಯಿಂಟ್ ಚಾರ್ಜ್. ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಹಾಗಾದ್ರೆ ಏನ್ ಅಬ್ಸರ್ವ್ ಮಾಡ್ಬೇಕು, ದಿಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ರೇಡಿಯಲಿ ಔಟ್ವರ್ಡ್. ಇಲ್ಲಿ ಏನ್ ನೋಡ್ಬೇಕಂದ್ರೆ ಆಂಗಲ್ ಬಿಟ್ವೀನ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 90 ಡಿಗ್ರಿ ಇದೆ. ನೀವು ಎಲ್ಲೇ ತಗೊಂಡ್ರು ಪರ್ಪೆಂಡಿಕ್ಯುಲರ್ ಇರುತ್ತೆ. ಹಾಗಾದ್ರೆ ನಿಮ್ಗೇನ್ ಗೊತ್ತಾಗ್ಬೇಕಂದ್ರೆ ಒಂದು ಪಾಯಿಂಟ್ ಅಬೌಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇದನ್ನ ನಿಮ್ಗೆ ಹೇಗೆ ಕೇಳ್ತಾರೆ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕೇಳ್ತಾನೆ. ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಏನಂತ ಬರೀಬೇಕಂದ್ರೆ, ಒಂದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಸರ್ಫೇಸ್ ಅಥವಾ ಸರ್ಫೇಸಸ್ ಕ್ಯಾನ್ ರೈಟ್. ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್, ನೀವು ಎಲ್ಲೇ ತಗೊಂಡ್ರು ಅದು ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ. ಎರಡನೇ ಪಾಯಿಂಟ್ ನೋಡಿ, ಇನ್ನೊಂದೇನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಈಗ ಇಲ್ಲಿ 6 ವೋಲ್ಟ್ ಇದೆ ಹೌದಾ, ಇಲ್ಲಿ ಎಷ್ಟಿರುತ್ತೆ 6 ವೋಲ್ಟ್ ಇರುತ್ತೆ. ಈಗ ನಾನೇನ್ ಮಾಡ್ತೀನಿ, ಈ ಸರ್ಫೇಸ್ ಮೇಲೆ ಒಂದು ಟೆಸ್ಟ್ ಚಾರ್ಜ್ ನ ಮೂವ್ ಮಾಡ್ಬೇಕು ಫ್ರಮ್ ಎ ಟು ಪಾಯಿಂಟ್ ಬಿ ಆನ್ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಹಾಗಾದ್ರೆ ಎಷ್ಟು ವರ್ಕ್ ಮಾಡ್ಬೋದು, ವರ್ಕ್ ಡನ್ ಇನ್ ಮೂವಿಂಗ್ ಫ್ರಮ್ ಎ ಟು ಬಿ. ವರ್ಕ್ ಡನ್ ಫ್ರಮ್ ಎ ಟು ಬಿ ಏನಂತ ಬರೆಯೋಣ, ವರ್ಕ್ ಡನ್ ಫ್ರಮ್ ಎ ಟು ಬಿ ಕ್ಯಾನ್ ಬಿ ರಿಟನ್ ಆಸ್ ವಿ ಬಿ ಮೈನಸ್ ವಿ ಎ ಬೈ ಇಂಟು ಕ್ಯೂ ನಾಟ್, ಸಾರಿ ಇಂಟು ಕ್ಯೂ ನಾಟ್. ಸೊ ವರ್ಕ್ ಡನ್ ಫ್ರಮ್ ಎ ಟು ಬಿ, ಎ ಅನ್ನೋ ಪಾಯಿಂಟು ಅದೇ ಸರ್ಫೇಸ್, ಬಿ ಅನ್ನೋ ಪಾಯಿಂಟು ಸೇಮ್ ಸರ್ಫೇಸ್ ಮೇಲೆ ಇದೆ. ಸೊ ಅವಾಗ ಏನಾಗುತ್ತೆ, ವಿ ಬಿ 6 ಇದ್ರೆ ವಿ ಎನು ಕೂಡ 6 ಇರುತ್ತೆ ಇಂಟು ಕ್ಯೂ ನಾಟ್. ಅಲ್ಲಿಗೆ ಏನಾಗುತ್ತೆ, ವರ್ಕ್ ಡನ್ 0 ಬಂದ್ಬಿಡುತ್ತೆ. ಯಾಕೆಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆಗೋದ್ರಿಂದ ವರ್ಕ್ ಡನ್ ಕೂಡ 0 ಇರುತ್ತೆ. ಹಾಗಾದ್ರೆ ಏನಂತ ಬರೀಬಹುದು, ವರ್ಕ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಆನ್ ಅನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್
on an equipotential surface is always 0 because potential difference is 0, hence work done becomes 0. dv you can write or delta v. ಇದೆರಡು ಪ್ರಾಪರ್ಟೀಸ್ ಚೆನ್ನಾಗಿ ಜ್ಞಾಪಕ ಇರಲಿ, ಏಕೆಂದ್ರೆ ಇದ್ರ ಮೇಲೆ ಸಿಇಟಿ ಮೇಲೂ ಸಾಕಷ್ಟು ಕ್ವಶನ್ಸ್ ಬರುತ್ತೆ ಪ್ರಾಪರ್ಟೀಸ್ ಮೇಲೆ. ಓಕೆ, ನೆಕ್ಸ್ಟ್ ವಾಪಸ್ ಬನ್ನಿ ಇಲ್ಲಿಗೆ. ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಇನ್ನೇನ್ ಕೇಳ್ತಾರೆ ಅಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಬರೀರಿ ಅಂತ ಕೇಳ್ತಾರೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ನಾವೇನಾದ್ರು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬರೆದ್ರೆ ಅದು ಹೆಂಗ್ ಕಾಣುತ್ತೆ ನಮ್ಗೆ ಅಂದ್ರೆ ನೋಡ್ರಿ ಈ ತರ ಕಾಣುತ್ತೆ. ದಿಸ್ ಈಸ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಮಗೆ ಗೊತ್ತು ಏನು, ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನಾರ್ಮಲ್ ಇರುತ್ತೆ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದು ಸರ್ಫೇಸ್ 1, ಇದು ಸರ್ಫೇಸ್ 2, ಸರ್ಫೇಸ್ 3, ಈ ಥರ ಎಷ್ಟು ಬೇಕಾದರೂ ಸರ್ಫೇಸಸ್ನ ಬರೀಬೋದು, ವಿಚ್ ಈಸ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲ ನೀವು ಪೊಟೆನ್ಷಿಯಲ್ ತೊಗೊಳಿದ್ರೆ ಒಂದು ಎಕ್ಸಾಂಪಲ್, ಇಲ್ಲಿ ಸಮ್ 3 ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಎಷ್ಟಿರುತ್ತೆ 3 ವೋಲ್ಟ್, ಇಲ್ಲಿ 3 ವೋಲ್ಟ್, ಇಲ್ಲಿ 3 ವೋಲ್ಟ್, ಇಲ್ಲಿ 3 ವೋಲ್ಟ್, ಎಲ್ಲ ಕಡೆ ಈ ಸರ್ಫೇಸ್ ಮೇಲೆ 3 ವೋಲ್ಟೇ ಬರುತ್ತೆ. ಇನ್ನು ಈ ಕಡೆ ಬಂತಂದ್ರೆ ಏನಾಗುತ್ತೆ, ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್ ಹೋಯ್ತಂದ್ರೆ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಉಲ್ಟಾ ಬಂದ್ರೆ ಕಡೆ ಪೊಟೆನ್ಷಿಯಲ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಹತ್ರ ಬಂದಂಗೆ ಚಾರ್ಜಿಗೆ ಹತ್ರ ಬಂದಂಗೆ ಅಥವಾ ಫೀಲ್ಡಿಗೆ ಅಪೋಸಿಟ್ ಹೋದಂಗೆ, ಇಲ್ಲಿ 6 ವೋಲ್ಟ್ ಇತ್ತು, ಇಲ್ಲಿ 8 ವೋಲ್ಟ್ ಇದೆ. ಫೀಲ್ಡಿಗೆ ಅಪೋಸಿಟ್ ಹೋದಂಗೆ ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಗೊತ್ತಿರಬೇಕು ಟಿ ಸರ್ಫೇಸ್ ಮೇಲೆ ಎಲ್ಲ ಕಡೆ 4 ವೋಲ್ಟ್ ಇರುತ್ತೆ. ಇನ್ನು ಹತ್ರ ಬಂದ್ರೆ ಏನಾಗುತ್ತೆ 6 ವೋಲ್ಟ್ 6 ವೋಲ್ಟ್ 6 ವೋಲ್ಟ್ ಈ ರೀತಿ. ಓಕೆ, ಸೊ ಈ ಸರ್ಫೇಸ್ ಮೇಲೆ ಎಲ್ಲೇ ತಗೊಂಡ್ರು 6 ವೋಲ್ಟೇ ಬರುತ್ತೆ. ಬಟ್ ಇಲ್ಲಿಗೆ ಬಂದ್ರೆ ಈ ಸರ್ಫೇಸ್ಗೂ ಈ ಸರ್ಫೇಸ್ಗೂ ಮಧ್ಯೆ ಏನಿರುತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ, ಲೈಕ್ ದಟ್. ನೆಕ್ಸ್ಟ್ ಸಪೋಸ್ ಇನ್ನೊಂದು ರೀತಿ ಕೇಳಿದ್ರೆ ಡ್ರಾ, ಇದು ಡ್ರಾ ಅಂತ ಕೇಳ್ತಾರೆ. ಯು ಹ್ಯಾವ್ ಟು ಡ್ರಾ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಇನ್ನೊಂದು ರೀತಿ ಡ್ರಾ ಮಾಡಕ್ ಹೇಳ್ತಾರೆ, ಏನಂತ ಅಂದ್ರೆ ಡೈಪೋಲ್ ಅಂತ ಕೇಳ್ತಾರೆ ಅಥವಾ ಈಕ್ವಲ್ ಚಾರ್ಜಸ್ ಅಂತ ಕೇಳ್ತಾರೆ. ನೋಡ್ರಿ, ದಿಸ್ ಈಸ್ ಹೌ ಟು ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇದೆಲ್ಲ ಡಿಫ್ರೆಂಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇದೇನಾಗಿದೆ, ಇದು ಡೈಪೋಲ್ ಅಂತ ಬೇಕಾದ್ರೂ ಕರಿಬಹುದು. ಯಾಕೆ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಇದಕ್ಕೆ ಬಟ್ ಎರಡೂ ಪಾಸಿಟಿವ್ ಇದ್ದಾಗ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹತ್ರ ಬರ್ತಾ ಹೋಗುತ್ತೆ. ದೂರ ಹೋದಂಗೆ ಅದರ ಪೊಟೆನ್ಷಿಯಲ್ ಸರ್ಫೇಸ್ ಸೇಮ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಲಾಸ್ಟ್ ಕಾನ್ಸೆಪ್ಟ್ ಈಗ ಕೇಳ್ತಾರೆ, ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಆಕ್ಚುಲಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ dv. ಸೊ ಅದಕ್ಕೆ ಏನ್ ಮಾಡಿ, ರಿಲೇಷನ್ ಕಂಡಿಡಿಯಕ್ಕೆ ಏನ್ ಮಾಡಿ, ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನ ತಗೊಳ್ಳಿ ಲೈಕ್ ದಿಸ್. ನಿಮ್ಮ NCERT ಬುಕ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿದ್ದಾರೆ, ಈ ತರ ತಗೊಳ್ಳೋಣ. ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನ, these are the two equipotential surfaces. ಈ potential surface, equipotential surface A ಅಂತ ಕರೀರಿ, ಇದನ್ನ B ಅಂತ ಕರೀರಿ. ಓಕೆನಾ, ಇದೊಂದು ಸರ್ಫೇಸ್, ಇದೊಂದು ಸರ್ಫೇಸ್ ಹೀಗಿರಲಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಕನ್ಸಿಡರ್ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆ, ಈ ಕಡೆ ಇದೆ ಅಂತ ಇಟ್ಕೊಂಡು, we know that it is always perpendicular to the surface. equipotential surfaces now ಡೈರೆಕ್ಷನ್ ಬರ್ಕೊಳ್ಳುವ, ಡೈರೆಕ್ಷನ್ ಈ ಕಡೆನೆ ಬರ್ಕೊಳ್ಳೋಣ. ದಿಸ್ ಈಸ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಏನೇನ್ ತಗೊಳ್ಬೇಕಿದ್ರಲ್ಲಿ ಅಂತ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಈ ಸರ್ಫೇಸ್ ಮೇಲೆ ಎಲ್ಲೇ ತಗೊಂಡ್ರು ಪೊಟೆನ್ಷಿಯಲ್ ಸೇಮ್ ಇರುತ್ತಾ. ಸೊ ಎಷ್ಟು ಪೊಟೆನ್ಷಿಯಲ್ ತಗೊಳ್ಳೋಣ, ಇದನ್ನ VA ಅಂತ ಇಟ್ಕೊಳ್ಳೋಣ. VA is the potentials on A surface and VB, this is A and this is B surface. This is the potential VB. So ಇದನ್ನ VA ಅಂತ ಇಟ್ಕೊಂಡ್ರೆ, VA ನ V ಅಂತ ಇಟ್ಕೊಂಡು ಇದನ್ನ V minus DV ಅಂತ ಇಟ್ಕೊಂಡು, V minus DV. ಯಾಕಂದ್ರೆ ಹಿಂಗ್ ಹೋಗ್ತಾ ಹೋಗ್ತಾ ಪೊಟೆನ್ಷಿಯಲ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್. ಆಮೇಲೆ ಈ ಎರಡು ಸರ್ಫೇಸಸ್ ಮಧ್ಯೆ ಇರೋ ಡಿಸ್ಟೆನ್ಸ್ ನ dr ಅಂತ ಇಟ್ಕೊಳ್ಳಿ. dr is the distance between two equipotential surfaces. ಸೊ ಎರಡು equipotential surfaces ಮಧ್ಯೆ ಡೆಫಿನೆಟ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇರಲೇಬೇಕು. ವಾಟ್ ಇಸ್ ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್? ಇಟ್ ವಿಲ್ ಬಿ V. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಬರೀಬೇಕೀಗ. ಕನ್ಸಿಡರ್ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ A and B as shown in figure. Next, VA is equal to V and VB is equal to V minus DV are the potential on A and B surfaces respectively. Then dr in distance, small distance between A and B. Next to E is the ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ
ನೆಕ್ಸ್ಟ್ ಏನು ಮಾಡಿ, ಇಲ್ಲೊಂದು ನಿಮ್ಮ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ತೊಗೊಂಡ್ರೆ ನಾನೇನು ಮಾಡ್ತೀನಿ, ಟೆಸ್ಟ್ ಚಾರ್ಜ್ ತೊಗೊಳ್ತೀನಿ. ಐ ಆಮ್ ಗೋಯಿಂಗ್ ಟು ಟೇಕ್ ಎ ಟೆಸ್ಟ್ ಚಾರ್ಜ್ ವಿಚ್ ಈಸ್ Q0. ಈ Q0 ಅನ್ನ ಏನು ಮಾಡಿ, ಮೂವ್ ಮಾಡಿ ಎಲ್ಲಿಂದ ಅಲ್ಲಿಗೆ, ಫ್ರಮ್ ದಿಸ್ ಸರ್ಫೇಸ್ ಟು ದಿಸ್ ಸರ್ಫೇಸ್. ಕರೆಸ್ಪಾಂಡಿಂಗ್ ವರ್ಕ್ ಡನ್ ಅನ್ನ ಕಂಡುಹಿಡಿಯಿರಿ. ವರ್ಕ್ ಡನ್ ಟು ಮೂವ್ Q0 ಫ್ರಮ್ A to B ಏನಾಗುತ್ತೆ ಫಾರ್ಮುಲಾ, ಫ್ರಮ್ A to B. So work done from A to B can be written as VB minus VA by the definition into ಯಾವ ಚಾರ್ಜ್ ಮೂವ್ ಮಾಡ್ತೀರಾ ಆ ಚಾರ್ಜ್ Q0. On the other end, so work done from A to B ಏನಂತ ಬರೀಬಹುದು, ಮತ್ತೆ VA ಮತ್ತೆ VB ಏನಂತ ಬರೀಬಹುದು ನೋಡೋಣ. ಸೊ ನಮಗೆ ಫಸ್ಟ್ PUC ಅಲ್ಲಿ ಒಂದು ಫಾರ್ಮುಲಾ ಗೊತ್ತಿರುತ್ತೆ, ಏನಂದ್ರೆ ವರ್ಕ್ ಡನ್ ಕ್ಯಾನ್ ಬಿ ರಿಟನ್ as ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ ಬರೀವಾ. ಇಲ್ಲಿ ಫೋರ್ಸ್ ಯಾವುದು, ಎಲೆಕ್ಟ್ರಿಕ್ ಫೋರ್ಸ್ ತಗೊಳ್ಳೋಣ, FE ಇಂಟು ಎಷ್ಟು ಡಿಸ್ಪ್ಲೇಸ್ ಆಗ್ತಿದೆ, dr ಅಷ್ಟು ಡಿಸ್ಪ್ಲೇಸ್ ಆಗ್ತಿದೆ, ಲೆಟ್ ಇಟ್ ಬಿ dr ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ ಎಷ್ಟಿರುತ್ತೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್, ಎಲೆಕ್ಟ್ರಿಕ್ ಫೋರ್ಸ್ ಅಪ್ವರ್ಡ್ ಇದೆ, ಡಿಸ್ಪ್ಲೇಸ್ಮೆಂಟ್ ಕೂಡ ಯಾವ ಕಡೆ ಹೋಗ್ತದೆ, ಅಪ್ವರ್ಡ್ ಇದೆ. ಹಾಗಾದ್ರೆ ಅವೆರಡರ ಮಧ್ಯೆ ಆಂಗಲ್ 0 ಡಿಗ್ರಿ. ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ VB ಏನಂತ ಬರೀಬಹುದು, V ಮೈನಸ್ dV ಮೈನಸ್ ಆಫ್ VA ಕ್ಯಾನ್ ಬಿ ರಿಟನ್ as V ಇಂಟು Q0. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಂತ ಬರೀತೀನಿ ನೋಡ್ರಿ, FE ಎಲೆಕ್ಟ್ರಿಕ್ ಫೋರ್ಸ್ ಏನಂತ ಬರೀಬಹುದು, ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಚಾರ್ಜ್, ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ Q0 E ಇಂಟು Q0 ಇಂಟು dr. ಹಾಗೆ ಇರಲಿ, cos 0 1 ಆಗುತ್ತೆ, ಇಸ್ ಈಕ್ವಲ್ ಟು ಇಲ್ಲಿ V ಮೈನಸ್ dV ಮೈನಸ್ V ಆಗುತ್ತೆ. ಬೇಕಾದ್ರೆ ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಉಳಿಯೋದೇನು ನಿಮಗೆ ಮೈನಸ್ dV ಉಳ್ಕೊಳ್ಳುತ್ತೆ, ಮೈನಸ್ dV ಇಂಟು Q0. ಸೊ ಹಿಯರ್ ಯು ಕ್ಯಾನ್ ಕ್ಯಾನ್ಸಲ್ Q0 ಆಲ್ಸೋ. ಅಲ್ಲಿಗೆ ನಮಗೆ E ಇಂಟು dr ಈಸ್ ಈಕ್ವಲ್ ಟು ಮೈನಸ್ dV ಉಳ್ಕೊಳ್ಳುತ್ತೆ. ಸೊ ದೆನ್ ಫೈನಲಿ E ಈಸ್ ಈಕ್ವಲ್ ಟು ಮೈನಸ್ dV ಬೈ dr, ಆ್ಯಂಡ್ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇಲ್ಲಿ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ನೆಗೆಟಿವ್ ಸೈನ್ ಇಂಡಿಕೇಟ್ಸ್, ನೀವು ಯಾವ ತರ ಡಿರೈವ್ ಮಾಡಿದ್ರು ನೆಗೆಟಿವ್ ಸೈನ್ ಬಂದೇ ಬರುತ್ತೆ, ಇಂಡಿಕೇಟ್ಸ್ ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸಸ್. ಅಂದ್ರೆ dV ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಮೈನಸ್ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ಕಡೆ ಹೋದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಕಡೆ ಹೋದ್ರೆ, ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಹೀಗೆ ಹೋದಂಗೆ ಫೀಲ್ಡ್ ಕಡೆ ಹೋದಂಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕಡಿಮೆ ಆಗುತ್ತೆ, ಫೀಲ್ಡಿಗೆ ಆಪೋಸಿಟ್ ಬಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, dV ಇನ್ಕ್ರೀಸಸ್ ಇನ್ ದಿಸ್ ಡೈರೆಕ್ಷನ್. ಅದಕ್ಕೆ ಫೀಲ್ಡಿಗೆ ಆಪೋಸಿಟ್ ಹೋದ್ರೆ ನೋಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ ದ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಎಕ್ಸಾಮ್ ಅಲ್ಲಿ ನಿಮಗೆ 3 marks ಗೆ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನ ಪ್ರಾಪರ್ಟೀಸ್ ಕೇಳ್ತಾರೆ, ಅದು ಕೂಡ ಇಂಪಾರ್ಟೆಂಟ್. ಡ್ರಾ ಮಾಡಿ ಅಂತ ಕೇಳ್ತಾರೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಮತ್ತೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನ ಕಾನ್ಸೆಪ್ಟ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್ ತಗೋಣ, ಆಮೇಲೆ ಕೆಪಾಸಿಟರ್ಸ್ ಅಂಡ್ ಕೆಪಾಸಿಟೆನ್ಸ್ ತಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.